ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ನಿರಂತರವಾಗಿ ಏರ್ತಾ ಇರುವಂತದ್ದು ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಭುಗಿಲೆದ್ದಿರುವಂತಹ ರಾಜಕೀಯ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಇಂಧನದ ದರಗಳು ಗಗನಕ್ಕೇರಿದ. ಶನಿವಾರದಂದು ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ಪೆಟ್ರೋಲ್ ಬೆಲೆಯನ್ನ ಪ್ರತಿ ಲೀಟರ್ಗೆ ಸರಾಸರಿ 87 ಪೈಸೆ ಹಾಗೂ ಡೀಸೆಲ್ ಬೆಲೆಯನ್ನ ಪ್ರತಿ ಲೀಟರ್ಗೆ 91 ಪೈಸೆ ಹೆಚ್ಚಿಸಿದ. ಇನ್ನು ಪ್ರಸಕ್ತ ತಿಂಗಳಿನಲ್ಲಿ ತೈಲ ದರ ಪರಿಷ್ಕರಣೆಯಾಗಿರುವಂತದ್ದು ಇದು 3ನೇ ಬಾರಿಯಾಗಿದ್ದು ಗ್ರಾಹಕರ ಜೇಬಿಗೆ ಭಾರಿ ಕತ್ತರಿ ಬಿದ್ದಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಲೀಟರ್ಗೆ 87 ಪೈಸೆ ಏರಿಕೆಯಾಗಿರೋದೊಂದಿಗೆ 98.64 ರಿಂದ 99.51 ತಲುಪಿದೆ. ಇನ್ನು ಡೀಸೆಲ್ ಬೆಲೆ 91 ಪೈಸೆ ಹೆಚ್ಚಳವಾಗಿ 91.58 ರಿಂದ 92.49ಕ್ಕೆ ಏರಿಕೆಯಾಗಿದೆ. ಮೇ ತಿಂಗಳಿನಲ್ಲಿ ತೈಲ ಕಂಪನಿಗಳು ಸತತವಾಗಿ ದರ ಹೆಚ್ಚಿಸುತ್ತಲೇ ಬಂದಿದೆ. ದೇಶದ ಹಲವು ನಗರಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನ ಒಮ್ಮೆಗೆ ಬರೋಬ್ಬರಿ 3ರಷ್ಟು ಭಾರಿ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದ್ದು ಎಲ್ಲಾ ಪ್ರಮುಖ ಮೆಟ್ರೋ ನಗರದಲ್ಲಿ ಇಂಧನ ದರವನ್ನ ಮತ್ತೆ 90 ಪೈಸೆ ಹೆಚ್ಚಳ ಮಾಡಲಾಯಿತು. ಪ್ರಸಕ್ತ ಸಾಲಿನ 3ನೇ ಗರಿಷ್ಠ ಏರಿಕೆಯಾಗಿ ಪೆಟ್ರೋಲ್ 87 ಪೈಸೆ ಹಾಗೂ ಡೀಸೆಲ್ 91 ಪೈಸೆ ದುಬಾರಿಯಾಗಿದೆ. ಈ ಮೂಲಕ ಕಳೆದ ಕೇವಲ 10 ದಿನಗಳ ಅವಧಿಯಲ್ಲೇ ಇಂಧನ ದರಗಳು ಒಟ್ಟಾರೆಯಾಗಿ ಬರೋಬ್ಬರಿ 5ರಷ್ಟು ಜಿಗಿತ ಕಂಡಿವೆ.